ಒಂದು ವಾರ ಅಂತ ಹೇಳಿಬಿಟ್ರೆ ಒಂದು ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದ್ದೀನಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು, ಇದನ್ನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಬಿಟ್ಟು ಒಂದು ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ, 1 ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದು ಸರಿ ತೋರಿಸ್ಬಿಡಿ ನೋಡೋಣ. ಓಸಿಯಾಗಿ ಯಾರನ್ನ ಮಾಡ್ತಾರಾ? ದುಡ್ಡು ಹಣ ಬಿಡುಗಡೆ ಮಾಡಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದ್ದೀರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ಲಾಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರಿತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಈಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಈಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದು ಎತ್ಬಿಟ್ಟಿದ್ದೀರಾ, ಕಾಲು ಒಂದು ಕಡೆ ಮಾಡಿದ್ದೀರಾ, ಕೈ ಒಂದು ಕಡೆ, ಈ ಬಲಗೈ ಒಂದು ಕಡೆ, ಎಡಗೈ ಒಂದು ಕಡೆ, ಹೃದಯ ಒಂದು ಕಡೆ ಭಾಗ ಮಾಡಿಬಿಟ್ಟಿದ್ದೀರಲ್ಲ. ಯಾರು ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರಾ? ಅದು ಕೊಡಬೇಕಾದ್ರೆ ಇದ್ರ ಪ್ರಕಾರನೇ ಕೊಡಬೇಕಲ್ಲ, ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಕೊಡಬೇಕು. ಆರ್ಡ್ರ್ ಪ್ರಕಾರ ಕೊಟ್ಟರೆ ನೀವು ದುಡ್ಡು ಅಲೋಕೇಶನ್ ಹೆಂಗೆ ಮಾಡ್ತೀರಾ? ಈಗ ಒಂದು ವಾರ ಅಂತ ಹೇಳಿಬಿಟ್ರೆ ಒಂದು ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದ್ದೀನಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು, ಇದನ್ನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಬಿಟ್ಟು ಒಂದು ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ, 1 ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದು ಸರಿ ತೋರಿಸ್ಬಿಡಿ ನೋಡೋಣ. ಓಸಿಯಾಗಿ ಯಾರನ್ನ ಮಾಡ್ತಾರಾ? ದುಡ್ಡು ಹಣ ಬಿಡುಗಡೆ ಮಾಡಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದ್ದೀರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ಲಾಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರಿತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಈಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಈಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದು ಎತ್ಬಿಟ್ಟಿದ್ದೀರಾ, ಕಾಲು ಒಂದು ಕಡೆ ಮಾಡಿದ್ದೀರಾ, ಕೈ ಒಂದು ಕಡೆ, ಈ ಬಲಗೈ ಒಂದು ಕಡೆ, ಎಡಗೈ ಒಂದು ಕಡೆ, ಹೃದಯ ಒಂದು ಕಡೆ ಭಾಗ ಮಾಡಿಬಿಟ್ಟಿದ್ದೀರಲ್ಲ. ಯಾರು ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರಾ? ಅದು ಕೊಡಬೇಕಾದ್ರೆ ಇದ್ರ ಪ್ರಕಾರನೇ ಕೊಡಬೇಕಲ್ಲ, ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಕೊಡಬೇಕು. ಆರ್ಡ್ರ್ ಪ್ರಕಾರ ಕೊಟ್ಟರೆ ನೀವು ದುಡ್ಡು ಅಲೋಕೇಶನ್ ಹೆಂಗೆ ಮಾಡ್ತೀರಾ? ಈಗ ಒಂದು ವಾರ ಅಂತ ಹೇಳಿಬಿಟ್ರೆ ಒಂದು ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದ್ದೀನಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು, ಇದನ್ನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಬಿಟ್ಟು ಒಂದು ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ, 1 ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದು ಸರಿ ತೋರಿಸ್ಬಿಡಿ ನೋಡೋಣ. ಓಸಿಯಾಗಿ ಯಾರನ್ನ ಮಾಡ್ತಾರಾ? ದುಡ್ಡು ಹಣ ಬಿಡುಗಡೆ ಮಾಡಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದ್ದೀರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ಲಾಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರಿತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಈಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಈಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದು ಎತ್ಬಿಟ್ಟಿದ್ದೀರಾ, ಕಾಲು ಒಂದು ಕಡೆ ಮಾಡಿದ್ದೀರಾ, ಕೈ ಒಂದು ಕಡೆ, ಈ ಬಲಗೈ ಒಂದು ಕಡೆ, ಎಡಗೈ ಒಂದು ಕಡೆ, ಹೃದಯ ಒಂದು ಕಡೆ ಭಾಗ ಮಾಡಿಬಿಟ್ಟಿದ್ದೀರಲ್ಲ. ಯಾರು ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರಾ? ಅದು ಕೊಡಬೇಕಾದ್ರೆ ಇದ್ರ ಪ್ರಕಾರನೇ ಕೊಡಬೇಕಲ್ಲ, ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಕೊಡಬೇಕು. ಆರ್ಡ್ರ್ ಪ್ರಕಾರ ಕೊಟ್ಟರೆ ನೀವು ದುಡ್ಡು ಅಲೋಕೇಶನ್ ಹೆಂಗೆ ಮಾಡ್ತೀರಾ? ಈಗ ಒಂದು ವಾರ ಅಂತ ಹೇಳಿಬಿಟ್ರೆ ಒಂದು ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದ್ದೀನಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ.
ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು, ಇದನ್ನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಬಿಟ್ಟು ಒಂದು ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ, 1 ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದು ಸರಿ ತೋರಿಸ್ಬಿಡಿ ನೋಡೋಣ. ಓಸಿಯಾಗಿ ಯಾರನ್ನ ಮಾಡ್ತಾರಾ? ದುಡ್ಡು ಹಣ ಬಿಡುಗಡೆ ಮಾಡಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದ್ದೀರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ಲಾಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರಿತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಇಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಇಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದು ಎತ್ಬಿಟ್ಟಿದ್ದೀರಾ, ಕಾಲು ಒಂದು ಕಡೆ ಮಾಡಿದ್ದೀರಾ, ಕೈ ಒಂದು ಕಡೆ, ಈ ಬಲಗೈ ಒಂದು ಕಡೆ, ಎಡಗೈ ಒಂದು ಕಡೆ, ಹೃದಯ ಒಂದು ಕಡೆ ಭಾಗ ಮಾಡಿಟ್ಟಿದ್ದೀರಲ್ಲ. ಯಾರು ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರಾ? ಅದು ಕೊಡಬೇಕಾದ್ರೆ ಇದ್ರ ಪ್ರಕಾರನೇ ಕೊಡಬೇಕಲ್ಲ, ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಕೊಡಬೇಕು. ಆರ್ಡ್ರ್ ಪ್ರಕಾರ ಕೊಟ್ಟರೆ ನೀವು ದುಡ್ಡು ಅಲೋಕೇಶನ್ ಹೆಂಗೆ ಮಾಡ್ತೀರಾ? ಈಗ 1 ವಾರ ಅಂತ ಹೇಳಿಬಿಟ್ರೆ 1 ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದ್ದೀನಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು, ಇದನ್ನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಬಿಟ್ಟು ಒಂದು ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ, 1 ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದು ಸರಿ ತೋರಿಸ್ಬಿಡಿ ನೋಡೋಣ. ಓಸಿಯಾಗಿ ಯಾರನ್ನ ಮಾಡ್ತಾರಾ? ದುಡ್ಡು ಹಣ ಬಿಡುಗಡೆ ಮಾಡಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದ್ದೀರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ಲಾಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರಿತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಇಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಇಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದು ಎತ್ಬಿಟ್ಟಿದ್ದೀರಾ, ಕಾಲು ಒಂದು ಕಡೆ ಮಾಡಿದ್ದೀರಾ, ಕೈ ಒಂದು ಕಡೆ, ಈ ಬಲಗೈ ಒಂದು ಕಡೆ, ಎಡಗೈ ಒಂದು ಕಡೆ, ಹೃದಯ ಒಂದು ಕಡೆ ಭಾಗ ಮಾಡಿಟ್ಟಿದ್ದೀರಲ್ಲ. ಯಾರು ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರಾ? ಅದು ಕೊಡಬೇಕಾದ್ರೆ ಇದ್ರ ಪ್ರಕಾರನೇ ಕೊಡಬೇಕಲ್ಲ, ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಕೊಡಬೇಕು. ಆರ್ಡ್ರ್ ಪ್ರಕಾರ ಕೊಟ್ಟರೆ ನೀವು ದುಡ್ಡು ಅಲೋಕೇಶನ್ ಹೆಂಗೆ ಮಾಡ್ತೀರಾ? ಈಗ 1 ವಾರ ಅಂತ ಹೇಳಿಬಿಟ್ರೆ 1 ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದ್ದೀನಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು, ಇದನ್ನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಬಿಟ್ಟು ಒಂದು ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ, 1 ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದು ಸರಿ ತೋರಿಸ್ಬಿಡಿ ನೋಡೋಣ. ಓಸಿಯಾಗಿ ಯಾರನ್ನ ಮಾಡ್ತಾರಾ? ದುಡ್ಡು ಹಣ ಬಿಡುಗಡೆ ಮಾಡಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದ್ದೀರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ಲಾಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರಿತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಇಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಇಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದು ಎತ್ಬಿಟ್ಟಿದ್ದೀರಾ, ಕಾಲು ಒಂದು ಕಡೆ ಮಾಡಿದ್ದೀರಾ, ಕೈ ಒಂದು ಕಡೆ, ಈ ಬಲಗೈ ಒಂದು ಕಡೆ, ಎಡಗೈ ಒಂದು ಕಡೆ, ಹೃದಯ ಒಂದು ಕಡೆ ಭಾಗ ಮಾಡಿಟ್ಟಿದ್ದೀರಲ್ಲ. ಯಾರು ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರಾ? ಅದು ಕೊಡಬೇಕಾದ್ರೆ ಇದ್ರ ಪ್ರಕಾರನೇ ಕೊಡಬೇಕಲ್ಲ, ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಕೊಡಬೇಕು. ಆರ್ಡ್ರ್ ಪ್ರಕಾರ ಕೊಟ್ಟರೆ ನೀವು ದುಡ್ಡು ಅಲೋಕೇಶನ್ ಹೆಂಗೆ ಮಾಡ್ತೀರಾ? ಈಗ